ಗೊತ್ತಿಲ್ಲದೆ ಇರೋ ದೇಶದಲ್ಲಿ ಗೊತ್ತು ಮಾಡ್ಕೊಂಡು ಹೋಗೋದೇ ಒಂದು ಅಡ್ವೆಂಚರು. ಅದೇ ಒಂಥರ ಈ ಟ್ರಾವೆಲಿಂಗ್ ಮಜಾ. ನಡ್ಕೊ ನೋಡಿ, ಅಲ್ಲಿ ಟ್ವಿನ್ ಟವರ್ ಅಲ್ಲಿ. ಸೊ ಮೋನೋರಲ್ಲಿ ಹೋಗ್ತಾ ಇದೆ, ಅಲ್ಲಿ ಟ್ವಿನ್ ಟವರ್ ಕಾಣಿಸ್ತಾ ಇದೆ. ಟ್ವಿನ್ ಟವರ್ ಹತ್ರ ಹೋಗೋಣ ಬನ್ನಿ ಇವಾಗ. ನೋಡ್ರಿ, ಎಲ್ಲ ಕಡೆ ಗಗನಚುಂಬಿ ಕಟ್ಟಡಗಳು, ಸ್ಕೈ ಸ್ಕ್ರೇಪರ್ಸ್, ಎಲ್ಲ ಕಡೆ ತುಂಬ ಬಿಲ್ಡಿಂಗ್ಸ್ಗಳಿದೆ. ಸೊ ಅದೇ ಮೇಯ್ನ್ ಇಲ್ಲಿ ಅಟ್ರಾಕ್ಷನ್ ಪಾಯಿಂಟು. ಬಾ 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 ಕ್ರಾಸ್ ಮಾಡ್ಬೋದು ಈಗ. ನಡ್ಕೊಂಡೇನೆ ಟ್ವಿನ್ ಟವರ್ ಹತ್ರ ಬಂದ್ಬಿಟ್ಟೆ. ನೋಡಿ, ಇಲ್ಲಿ ಸುತ್ತ ಗಗನಚುಂಬಿ ಕಟ್ಟಡಗಳು ತುಂಬಾ ಚೆನ್ನಾಗಿದೆ. ಸ್ಕೈ ಸ್ಕ್ರಾಪರ್ ಬಿಲ್ಡಿಂಗ್ ಎಲ್ಲ ಕಡೆನೂ ಬರೆಯೋದೇನೆ. ಈಗ ಟ್ವಿನ್ ಟವರ್ ಹತ್ರ ಹೋಗೋಣ, ಇಲ್ಲೇ ನಿಯರ್ ಬೈ ಇದ್ದೀನಿ. ವಾವ್, ಸಖತ್ತಾಗಿದೆ ಮಾತ್ರ. ನೀವೇನಾದರೂ ಫಸ್ಟ್ ಟೈಮ್ ಮಲೇಷ್ಯಾಗೆ ಬಂದು ಈ ಬಿಲ್ಡಿಂಗ್ ಹತ್ರ ಬಂದು ನಿಂತ್ಕೊಂಡ್ರೆ ನಿಮ್ಗಾಗ ಖುಷಿನೇ ಬೇರೆ. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಬಿಲ್ಡಿಂಗಿನ ಎತ್ತರ 451.9 ಮೀಟ್ರು, ಅಂದರೆ 1483 ಅಡಿ. ಈ ಬಿಲ್ಡಿಂಗಲ್ಲಿ ಒಟ್ಟು 88 ಫ್ಲೋರ್ ಇದೆ. ಆಲ್ಮೋಸ್ಟ್ ಎಲ್ಲದರಲ್ಲೂ ಆಫೀಸ್ಗಳೇ ಇರೋದು. 41 ಮತ್ತು 42ನೇ ಫ್ಲೋರಲ್ಲಿ ನಿಮಗೆ ಸ್ಕೈ ಬ್ರಿಡ್ಜ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಒಂದು ಟವರಿಂದ ಇನ್ನೊಂದು ಟವರ್ಗೆ ನಡ್ಕೊಂಡು ಹೋಗೋದಕ್ಕೆ ಮಾಡಿರೋದು. 83 ಮತ್ತು 86ನೇ ಫ್ಲೋರಲ್ಲಿ ನಿಮಗೆ ಅಬ್ಸರ್ವೇಷನ್ ಡೆಕ್ ಇದೆ. ಈ ಬಿಲ್ಡಿಂಗ್ ಹೆಸರು ಪೆಟ್ರೋನಾಸ್ ಟ್ವಿನ್ ಟವರ್ ಅಂತ. ಪೆಟ್ರೋನಾಸ್ ಅಂತಂದ್ರೆ ಮಲೇಷ್ಯಾದ ಆಯಿಲ್ ಮತ್ತು ಗ್ಯಾಸ್ ಕಂಪನಿಯ ಹೆಸರು. ಆ ಕಂಪನಿಯವರ ಹೆಡ್ ಆಫೀಸು ಈ ಟ್ವಿನ್ ಟವರ್ ಅಲ್ಲಿ ಇದೆ. ಅದಕ್ಕೆ ಇದನ್ನ ಪೆಟ್ರೋನಾಸ್ ಟ್ವಿನ್ ಟವರ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, KLCC ಟವರ್ ಅಂತಾನೂ ಕರೀತಾರೆ. ಮಲೇಷಿಯಾ ಅಂದ ತಕ್ಷಣ ನಮಗೆ ಫಸ್ಟ್ ಕಣ್ಮುಂದೆ ಬರೋದೇ ಈ ಬಿಲ್ಡಿಂಗು, ಟ್ವಿನ್ ಟವರ್ ಬಿಲ್ಡಿಂಗು. ಫುಲ್ ಹಂಗೆ ಶೈನಿಂಗ್ ಹೊಡಿಯುತ್ತೆ ಲೈಟಿಂಗ್, ಸನ್ಲೈಟ್ಗೆ. ಸ್ಟೈನ್ಲೆಸ್ ಸ್ಟೀಲು ಎಲ್ಲ SS, ಕರೋಷನ್ ಆಗಲ್ಲ ಇದೆಲ್ಲ ನೋಡಿ. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್. ಒಳಗಡೆ ಬಂದರೆ ನಿಮ್ಗೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ದೊಡ್ಡ ಮಾಲ್ ಇದೆ. KLCC ಓದಿದ್ದು ನೋಡಿ, ಸುತ್ತ ಇದೆಲ್ಲ ಮಾಲು. ಹಂಗೆ ನೀವು ಸುತ್ತಾಡ್ಕೊಂಡು ಮಾಲ್ ನೋಡ್ಕೊಂಡು ಹಿಂಗೆ ಮುಂದೆ ಬಂದರೆ ನಿಮ್ಗೆ ಇಲ್ಲೊಂದು ಎಕ್ಸಿಟ್ ಸಿಗುತ್ತೆ. ಇಲ್ಲಿ ಎಕ್ಸಿಟ್ ಆದರೆ ನಿಮ್ಗೆ ಸೀದಾ ಇದು KLCC ಪಾರ್ಕ್ ಒಳಗಡೆ ಹೋಗುತ್ತೆ ನೋಡಿ. ಹಿಂಗೆ ಈಗ ಈ ಎಕ್ಸಿಟಿಂದ ಆಚೆ ಬಂತು ಅಂದರೆ ಇಲ್ಲಿ ಇದು KLCC ಪಾರ್ಕ್. ಇದು ಎಕರೆಗಟ್ಟಲೆ ಜಾಗದಲ್ಲಿ ಮಾಡಿರೋದು. ಪಾರ್ಕ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಫಸ್ಟ್ ಕಾಣಿಸಿದೆ ನೋಡಿ, ಇದು ವಾಟರ್ ಫೌಂಟೇನು. ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಮಲೇಷ್ಯಾಗೆ ಬಂದಮೇಲೆ ನೀವು ಇಲ್ಲಿ ಬರದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ನೇ ಈ ಟ್ವಿನ್ ಟವರು. ಇಲ್ಲಿಗೆ ಬಂದಮೇಲೆ ಇಲ್ಲಿ ಪಕ್ಕದಲ್ಲೇ KLCC ಪಾರ್ಕ್ ಕೂಡ ಇದೆ. ಸೊ ಎರಡೂ ಕವರ್ ಆಗುತ್ತೆ. ಇಲ್ಲಿಗೆ ಬರೋದಕ್ಕೆ ಬಸ್ಸು ಕೂಡ ಇದೆ, ಕ್ಯಾಬಲ್ಲಿ ಬರ್ಬೋದು, ಇಲ್ಲ ಅಂದರೆ ಮೆಟ್ರೋ ಕೂಡ ಇದೆ. KL ಸೆಂಟ್ರಲಿಂದ ನಿಮಗೆ ಈ ಟ್ವಿನ್ ಟವರ್ ಹತ್ರ ಬರೋದಕ್ಕೆ KLCC ಅಂತ ಈ ಸ್ಟಾಪ್ ಹೆಸರು. KLCC ಸ್ಟಾಪಲ್ಲಿ ನೀವು ಇಳ್ಕೊಂಡ್ರೆ ಸೀದಾ ನೀವು ಇಲ್ಲಿ ಟ್ವಿನ್ ಟವರ್ ಹತ್ರನೇ ಬರ್ತೀರಾ ನೋಡಿ. ಮಕ್ಳಿಗೋಸ್ಕರನೇ ಒಂದು ಚಿಕ್ಕ ಪೂಲ್ ಮಾಡಿದ್ದಾರೆ ನೀರಲ್ಲಿ ಆಟ ಆಡೋದಕ್ಕೋಸ್ಕರ. ತುಂಬ ದೊಡ್ಡ ಪಾರ್ಕ್ ಇದು KLCC ಪಾರ್ಕು. ಈ ಕಡೆ ಎಲ್ಲ ವಾಟರ್ ಫೌಂಟೇನ್ ಇದೆ, ಸುತ್ತ ಗ್ರೀನ್ರಿ. ಇಲ್ಲಿನ ಲೋಕಲ್ಸು ಡೈಲಿ ಇಲ್ಲಿ ವಾಕಿಂಗ್ ಮತ್ತು ಜಾಗಿಂಗ್ ಮಾಡೋಕ್ಕೋಸ್ಕರ ಬರ್ತಾರೆ. ಟೂರಿಸ್ಟ್ಗೂ ಅಷ್ಟೇ ಇದು ಒಳ್ಳೆ ಜಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಎಸ್ಪೆಷಲಿ ಸಂಜೆ ಟೈಮ್ ಬಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಇದೆಯಲ್ಲ, ಅಲ್ಲೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ ತುಂಬ ಜನ. ಅಲ್ಲೇ ಟ್ವಿನ್ ಟವರ್ ಕಾಣಿಸ್ತಾ ಇದೆ. ಟ್ವಿನ್ ಟವರ್ ಎದುರುಗಡೆ ವಾಕ್ ಮಾಡಿಕೊಂಡು ಜಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿಕೊಂಡು ಅದ್ರ ಖುಷಿನೇ ಬೇರೆ ಬಿಡಿ. ಮಕ್ಳಿಗಂತೂ ಇದು ಮಾಡಿಸಿದಂಥ ಜಾಗ. ಮಕ್ಳುಗಳೇನಾದ್ರು ಇಲ್ಲಿ ಕರ್ಕೊಂಬಂದ್ಬಿಟ್ರೆ ನೀವು ಅವು ಆಚೆನೇ ಹೋಗಲ್ಲ. ಯಾಕೆಂದರೆ ಇಲ್ಲಿ ವಾಟರ್ ಫೌಂಟೇನ್ ಇರೋದ್ರಿಂದ, ಸುತ್ತ ಪಾರ್ಕ್ ಇರೋದ್ರಿಂದ ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಎದ್ಬಿಡ್ತಾರೆ. ಕತ್ಲೆ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ತೋರಿಸ್ತೀನಿ ನೀರು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ. ಈ ಟ್ವಿನ್ ಟವರ್ ಮೇಲ್ಗಡೆ ಹೋಗಬೇಕು ಅಂತಂದರೆ ಟಿಕೆಟ್ ಇದೆ. ಒಬ್ಬರಿಗೆ 98 ರಿಂಗೇಟ್ಸು, ಅಂದರೆ ಇಂಡಿಯನ್ ರುಪೀಸಲ್ಲಿ 1800 ಚಿಲ್ಲರೆ, 1900 ರೂಪಾಯಿ ಅಂದ್ಕೊಳ್ಳಿ. ಸೊ ಅದು ಟಿಕೆಟ್ ತೊಗೊಂಡು ಆಮೇಲೆ ನೀವು ಮೇಲ್ಗಡೆ ಹೋಗ್ಬೋದು. ಆದರೆ ಫಸ್ಟೇ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಯಾಕೆಂದರೆ ಟೂರಿಸ್ಟ್ಗಳು ತುಂಬ ಜನ ಬರೋದ್ರಿಂದ ಟಿಕೆಟ್ಸು ಸಿಗೋದು ಕಷ್ಟ. ನನಗೂ ಟಿಕೆಟ್ ಸಿಗಲಿಲ್ಲ. ಇನ್ನು ಲೋಕಲ್ ಅವ್ರಿಗೆ ಟಿಕೆಟ್ ಕಡಿಮೆ. ನಾವೀಗ ಇವ್ರಿಗೆ ಫಾರಿನರ್ ಅಲ್ವಾ, ಅದಕ್ಕೆ ನಮಗೆ ಟಿಕೆಟ್ ಜಾಸ್ತಿ, ಅವ್ರಿಗಿಂತ 3 ಪಟ್ಟು ಜಾಸ್ತಿ ಇರುತ್ತೆ. ಇವಾಗ ಕತ್ಲೆ ಆಯಿತು, ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಏನು ಸಖತ್ತಾಗಿದೆ ನೋಡಿ. ವಾಟರ್ ಫೌಂಟೇನ್ಸ್ ನೋಡಿ, ಕಲರ್ಫುಲ್ ಲೈಟ್ ಹಾಕಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಮೇಯ್ನ್ ಅಟ್ರಾಕ್ಷನ್ನು ನೋಡಿ, ಇಲ್ಲಿ ಈ ಟ್ವಿನ್ ಟವರು ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಬೆಳಕಿನ ಹಬ್ಬ. ಸುತ್ತ ಎಲ್ಲ ಬಿಲ್ಡಿಂಗ್ಸ್ಗೂ ಲೈಟ್ಸ್ ಆನ್ ಮಾಡಿರ್ತಾರೆ.
ನೋಡೋದಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ವಾವ್, ನೋಡ್ರಿ ಏನು ಸಖತ್ತಾಗಿದೆ ಅಂತ. ಇದನ್ನ ನೋಡೋಕ್ಕೋಸ್ಕರನೇ ತುಂಬ ಜನ ಸಂಜೆನೆ ಬಂದು ಈ KLCC ಪಾರ್ಕಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಸೊ ನೀವು ಯಾರೇ ಬಂದ್ರೂ ಸಂಜೆ ಒಂದು 4-5 ಗಂಟೆಗೆ ಬಂದರೆ ಈ KLCC ಪಾರ್ಕ್ ಹತ್ರನೇ ಸುತ್ತಾಡಿಕೊಂಡು ಇಲ್ಲ ನೋಡಿಕೊಂಡು ಸಂಜೆ ನೈಟ್ 7 ಗಂಟೆ ಆದಮೇಲೆ ಲೈಟ್ಸ್ ಆನ್ ಮಾಡಿದಾಗ ಇದು ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಿಸ್ಸೇ ಮಾಡ್ಕೋಬೇಡಿ. ಈ ವಾಟರ್ ಫೌಂಟೇನ್ ನೋಡ್ತಾ ಇದ್ರೆ ನಮ್ಮ KRS ನೆನಪಾಗುತ್ತೆ. ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಇದನ್ನ ನೋಡ್ತಾ ಕೂತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಚೆ ಬರೋಕ್ಕೆ ಮನಸ್ಸಿಲ್ಲ, ಎಷ್ಟೊತ್ತು ಕೂತಿದ್ರು ಇನ್ನೂ ಕೂತ್ಕೊಳ್ಳೋಣ ಅನಿಸ್ತಿತ್ತು. ಆದರೆ ಇವಾಗ ನಾವು ರೂಮ್ ಹತ್ರ ಹೋಗ್ಬೇಕು, ಸ್ವಲ್ಪ ದೂರ ಇಲ್ಲಿಂದ ರೂಮು, ಅದಕ್ಕೆ ಹೊರಟ್ಬಿಟ್ಟೆ. KLCC ಪಾರ್ಕ್ ಒಳಗಡೆ ನಿಮಗೆ ಫ್ರೀ ಎಂಟ್ರಿ, ದುಡ್ಡೇನು ಕಟ್ಟಂಗಿಲ್ಲ. ಈಗ ಮತ್ತೆ ಊಟ ಮಾಡೋಕ್ಕೆ ಹೋಗ್ಬೇಕು. ಈಗ ನೈಟ್ ಆಯಿತು, ಊಟ ಮಾಡಿ ರೂಮ್ ಹೋಗಿ ರೆಸ್ಟ್ ಮಾಡಬೇಕು. ರೂಮ್ ಮಾಡಿರೋ ಜಾಗ ಇದೇನೆ. ಇದನ್ನ ಬುಕ್ಕಿಂಗ್ ಬಿನ್ ಟ್ಯಾಂಕ್ ಅಂತ ಕರೀತಾರೆ. ಇದು ತುಂಬ ಬ್ಯುಸಿಯೆಸ್ಟ್ ಸ್ಟ್ರೀಟು. ನಮ್ಮ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡು, MG ರೋಡ್ ಹೇಗಿದೆಯೋ ಆ ಥರ ಇಲ್ಲಿ ಯಾವಾಗಲೂ ಜನ ಓಡಾಡ್ತಾನೆ ಇರ್ತಾರೆ. ಏನಾದರೂ ಒಂದು ಪ್ರೋಗ್ರಾಮ್ಸ್ ಆಗ್ತಾನೆ ಇರುತ್ತೆ, ನಡೀತಾನೆ ಇರುತ್ತೆ. ಅದರಲ್ಲೂ ವೀಕೆಂಡಲ್ಲಿ ಶನಿವಾರ ಭಾನುವಾರ ಅಂತೂ ಇಲ್ಲಂತೂ ನೀವು ಮಲ್ಗಕ್ಕೆ ಆಗಲ್ಲ ರೂಮ್ ಮಾಡಿದರೆ. ಯಾಕೆಂದರೆ ಸೌಂಡ್ ಆಗ್ತಾನೆ ಇರುತ್ತೆ, ಜನ ಗಜಿಬಿಜಿ ಅಂತ ಓಡಾಡ್ತಾನೆ ಇರ್ತಾರೆ. ಬೆಳಗಿನ ಜಾವ 4 ಗಂಟೆ ತನಕ ಇರುತ್ತೆ. ಸೊ ಮಲೇಷ್ಯಾದಲ್ಲಿ ಮೊದಲನೇ ದಿನ ಮುಗೀತು. ನಾನು ಹಿಂದಿನ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಡೇ 1ನಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ಪಾರ್ಟ್ ಬೈ ಪಾರ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾಳೆ ಮತ್ತೆ 2ನೇ ದಿನ ಏನೆಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.